ಇನ್ನು ವರದಿಯನ್ನ ವಿರೋಧ ಮಾಡೋರಿಗೆ ತಕ್ಕ ಪಾಠ ಕಲಿಸ್ತೀವಿ, ವಿರೋಧಿಸುವ ರಾಜಕಾರಣಿಗಳಿಗೆ ಮುಂದೆ ಪಾಠ ಕಲಿಸ್ತೀವಿ, ವರದಿ ವಿರೋಧಿಸುವ ಯಾವ ನಾಯಕರನ್ನು ಬೆಂಬಲಿಸಲ್ಲ. ಇದು ಟಿವಿ9ಗೆ ರಾಮಚಂದ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಪ್ರಧಾನ ಸಂಚಾಲಕ, ಶೋಷಿತ ಸಮುದಾಯದ ಒಕ್ಕೂಟದ ಪ್ರಧಾನ ಸಂಚಾಲಕರು. ಈಗ ಈ ಒಂದು ಜಾತಿ ಗಣತಿ ಅವೈಜ್ಞಾನಿಕ ಅನ್ನೋ ಚರ್ಚೆ ಕೇಳಿಬರ್ತದೆ, ಸಮುದಾಯಗಳಿಂದಲೂ ಕೇಳಿಬರ್ತದೆ, ವಿಪಕ್ಷಗಳಿಂದ ಕೂಡ ಕೇಳಿಬರ್ತಾ ಇದೆ. ಏನು ಹೇಳ್ತೀರಿ ತಾವು ಅಂತ? ಅವೈಜ್ಞಾನಿಕ ಅಂತಂತಂದರೆ ಅದು ಇನ್ನೂ ಹೊರಗಡೆನೆ ಬಂದಿಲ್ಲ. ಹೊರಗಡೆನೆ ಬರದೇ ಇರೋದನ್ನು ಅವೈಜ್ಞಾನಿಕ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಅದು ಹೇಳೋದು ತಪ್ಪು, ಅದು ಸುಳ್ಳು. ಅದು ವೈಜ್ಞಾನಿಕವಾಗಿ ಆಗಿದೆ. ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ, ಅದಕ್ಕಿಂತ ಅತ್ಯುತ್ತಮವಾದಂತಹ ಒಂದು ಸಮೀಕ್ಷೆ ಕರ್ನಾಟಕದಲ್ಲಿ ನಡೆದಿದೆ. ಹಾಗಾಗಿ ಆ ಹೇಳುವಂಥವ್ರೇನಾದರೂ ಓದಿದರೆ, ಅದನ್ನು ನೋಡಿದರೆ ಅವ್ರು ಹೇಳಲಿ, ನಾವು ಒಪ್ಕೊಳ್ಳೋಣ. ಇನ್ನು ನಾವು ಯಾರು ನೋಡಲೇ ಇಲ್ಲ. ಈಗೇನೋ ಮಂತ್ರಿಗಳ ಕೈಗೇನೋ ಬಂದಿರಬೇಕು ಕಾಪಿ, ಅವ್ರು ನೋಡಬೇಕು. ಅವ್ರನ್ನ ಬಿಟ್ಟರೆ ಬೇರೆಯವ್ರು ಕಾಮೆಂಟ್ ಮಾಡೋದಕ್ಕೆ ಅದನ್ನು ಯಾರೂ ನೋಡಿಲ್ಲ. ಅದು ಅವೈಜ್ಞಾನಿಕ ಅನ್ನೋದು ಸುಳ್ಳು, ವೈಜ್ಞಾನಿಕವಾಗಿ ಆಗಿದೆ. ಇಷ್ಟು ವರ್ಷ ಆದಮೇಲೆ ಈಗ ಜಾತಿ ಗಣತಿ ವರದಿ ಮಂಡನೆ ಆಗಿದೆ, ಅನುಷ್ಠಾನ ಕೂಡ ಬರುವಂಥ ಸಾಧ್ಯತೆ ಇದೆ. ತಾವು ಇದನ್ನು ಸ್ವಾಗತ ಮಾಡ್ತೀರಾ? ಆಗಿದ್ರೆ ನಾವು ಸಂಪೂರ್ಣವಾಗಿ ಇದನ್ನು ಸ್ವಾಗತ ಮಾಡ್ತೀವಿ. ಆ ವಿರೋಧ ಮಾಡ್ತಿರೋಂಥವ್ರು ಇದೇ ಮೊದಲನೇ ಬಾರಿಗೆ ಏನು ಮಾಡ್ತಾ ಇಲ್ಲ. ಅವರು ವಿರೋಧ ಮಾಡಿದವರು ನಮ್ಮ ರಾಜ್ಯದಲ್ಲಿ ನಾಗನಗೌಡ ವರದಿಯನ್ನು ವಿರೋಧ ಮಾಡಿದ್ರು, ಆವನೂರು ವರದಿಯನ್ನು ವಿರೋಧ ಮಾಡಿದ್ರು, ವೆಂಕಟಸ್ವಾಮಿ ಆಯೋಗವನ್ನು ಅವರ ವರದಿಯನ್ನು ವಿರೋಧ ಮಾಡಿದ್ರು, ಚಿನ್ನಪ್ಪರೆಡ್ಡಿ ವರದಿಯನ್ನು ವಿರೋಧ ಮಾಡಿದ್ರು. ಯಾವ ವರದಿಯನ್ನು ಇವ್ರು ಒಪ್ಕೊಂಡವ್ರೆ? ಯಾವ ವರದಿ ಸರಿ ಇದೆ ಅಂತ ಇವ್ರಿಗೆ ಕಾಣ್ತದೆ? ಹಂಗಾಗಿ ವಿರೋಧ ಮಾಡೋದಕ್ಕೆ ಇಲ್ಲಿ ಯಾವುದೇ ಒಂದು ಬಲವಾದ ಕಾರಣ ಇಲ್ಲ. ಅವರು ವಿರೋಧ ಮಾಡೋದು ವ್ಯರ್ಥ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಸತಿ 17ನೇ ತಾರೀಕು ಕ್ಯಾಬಿನೆಟ್ ಸಭೆ ಕರೀತಾರೆ, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡಬೇಕು ಅಂತ. ಮತ್ತೊಂದು ಕಡೆ ಈಗ ಲಿಂಗಾಯತ ಸಮುದಾಯರು ಕೂಡ ಈ ಒಂದು ಕ್ಯಾಬಿನೆಟ್ ಮುಂಚೆ ಮತ್ತೊಂದು ಸಲ ಸಭೆ ಮಾಡ್ತಾ ಇದ್ದಾರೆ. ನಾಳೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯರು ಕೂಡ ಸಭೆ ಸೇರ್ತಾ ಇದ್ದಾರೆ. ಯಾರು ಸಭೆ ಮಾಡಿಕೊಂಡ್ರು ನಮಗೇನು ಅದರಿಂದ ನಮಗೇನು ಇದಿಲ್ಲ, ತೊಂದರೆ ಏನಿಲ್ಲ. ಅವ್ರು ಸಭೆ ಮಾಡಿ ಅವ್ರು ನಿರ್ಧಾರ ಮಾಡಲಿ. ನಮ್ಮದು ನಮ್ಮ ಶಕ್ತಿ, ನಮ್ಮ ಶಕ್ತಿಯನ್ನು ನಾವು ತೋರಿಸ್ತೀವಿ, ನಮ್ಮ ಶಕ್ತಿಯನ್ನು ತೋರಿಸ್ತೀವಿ. ಅದು ಯಾವ ಮುಖಂಡರುಗಳು, ರಾಜಕೀಯ ಮುಖಂಡರುಗಳನ್ನು ಇದನ್ನು ವಿರೋಧಿಸ್ತಾರೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ. ಏನು ಮಾಡೋಕ್ಕೆ ಚಿಂತನೆ ಮಾಡ್ತೀರಾ ತಾವು ಅಂತಾಗಿರೋ? ಅಲ್ಲ, ಅಂಥವ್ರನ್ನೆಲ್ಲ ನಾನು ಯಾವುದೇ ಕಾರಣಕ್ಕೂ ನಾವು ಬೆಂಬಲಿಸಲ್ಲ. ಯಾವುದೇ ಪಕ್ಷದಲ್ಲಿರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ ಅಥವಾ JDS ಅಲ್ಲಿರಲಿ, ಅಂಥವರಿಗೆ ನಮ್ಮ ಒಂದು ಸಹಕಾರ ಚುನಾವಣೆಗಳಲ್ಲಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಾಗಿರ್ಬೋದು ಅವರಿಗೆ ನಮ್ಮ ಸಹಕಾರವನ್ನು ನಾವು ಕೊಡಲ್ಲ. ಹಿಂದುಳಿದ ಜಾತಿಗಳು ನಾವು ಭಾಳ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ಕೂಡ ನಾವು ತಗೊಂಡಿದ್ದೀವಿ. ಅವ್ರು ಇವತ್ತು ಸಭೆ ಮಾಡ್ತಾ ಇರ್ಬೋದು, ನಾವು 100 ಸಭೆಗಳನ್ನು ಮಾಡಿದ್ದೀವಿ, ನಾವು ಒಂದು ನಿರ್ಧಾರಕ್ಕೂ ಬಂದಿದ್ದೀವಿ. ಅವರೇನೋ ಸಭೆ ಮಾಡಿ ಇದನ್ನೇನಾದರೂ ವಿರೋಧ ಮಾಡೋದಕ್ಕೆ ಏನಾದರೂ ಭಾಳ ಬಲವಾಗಿ ಮಾಡಿದ್ರೆ ನಾವು ಅದರ 2ರಷ್ಟು ನಾವು ಮಾಡೋದಕ್ಕೆ ಶಕ್ತಿ ನಮಗಿದೆ, ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.